ಬೆಂಗಳೂರಲ್ಲಿ ನಿನ್ನೆ ಸಂಜೆ ಜೋರು ಮಳೆ ಆಗಿದ್ದು ಹೊರಮಾವು ಬಳಿ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. ಎಸ್ಎಲ್ವಿ ವಜ್ರ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿದ ಪರಿಣಾಮ ನಿವಾಸಿಗಳು ಪರದಾಡಿದ್ದಾರೆ. 3 ಅಡಿಗೂ ಹೆಚ್ಚು ನೀರು ನಿಂತ ಪರಿಣಾಮ ಜನ ಸಮಸ್ಯೆ ಎದುರಿಸುವಂತಾಯಿತು. ರಾಮಮೂರ್ತಿ ನಗರದಲ್ಲೂ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಅಂಬೇಡ್ಕರ್ ನಗರದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ರಾಜಕಾಲುವೆ ಪಕ್ಕದಲ್ಲೇ ಇರೋ ಮನೆಗಳಲ್ಲಿ 2 ರಿಂದ 3 ಅಡಿ ಚರಂಡಿ ನೀರು ನುಗ್ಗಿದೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ಮಳೆ ನೀರು ಸಂಗ್ರಹ ಆಗಿತ್ತು. ಹೊರಮಾವು ಸಮೀಪ ಇರೋ ಸಾಯಿ ಲೇಔಟ್ನಲ್ಲಿ ಮಳೆಗಳಿಗೆ ನೀರು ನುಗ್ಗಿರೋದಲ್ಲದೆ ರಸ್ತೆ ಜಲಾವೃತ ಆಗಿತ್ತು. ಮಣ್ಣಿನ ರಾಶಿ ಕಸದಿಂದ ತುಂಬಿ ಹೋಗಿದ್ದ ಕಾರಣಕ್ಕೆ ನೀರು ಹರಿದು ಹೋಗೋಕೆ ಸೂಕ್ತ ವ್ಯವಸ್ಥೆ ಇಲ್ಲದೆ ಜೆಸಿಬಿ ಮೂಲಕ ನೀರನ್ನು ಹೊರಹಾಕೋ ಪ್ರಯತ್ನ ಮಾಡಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ರಸ್ತೆ ಬಳಿ ಮಳೆ ಎಫೆಕ್ಟ್ನಿಂದಾಗಿ ರಸ್ತೆ ಸರಿಯಾಗಿ ಕಾಣದೆ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಏರ್ ಬ್ಯಾಗ್ ಓಪನ್ ಆಗಿ ಕಾರು ಮುಂಭಾಗ ಜಖಂ ಹೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಆ ಕಡೆಯಿಂದ ಡ್ರೈವರು ಓಡಿಸ್ಕೊಂಡು ಬರ್ಬೇಕಾರೆ ನಮ್ಮ ಹುಡುಗನೇ ಅವನು ಇಲ್ಲಿ ಮಳೆ ಬರ್ತಿತ್ತಂತೆ. ಮಳೆ ಬರ್ಬೇಕಾದ್ರೆ ಇಲ್ಲಿ ಡ್ರೈವರ್ ಹಾಕಿದ್ದಾರೆ, ಅದು ಕಾಣಿಸಿಲ್ಲ. ಅಂದರೆ ಅಲ್ಲಿ ಏನು ಸ್ಟಿಕ್ಕರ್ ಗಿಕ್ಕರ್ ಏನಿಲ್ಲ, ಹಂಗಾಗಿ ಅವನಿಗೆ ಕಾಣಿಸಿಲ್ಲ. ಬಂದು ಡಿವೈಡ್ರಿಗೆ ಹೊಡೆದಿದ್ದಾನೆ. ಅದೇ ಗಾಡಿ ಡ್ಯಾಮೇಜ್ ಆಗಿದೆ ಪೂರ್ತಿ. ಡ್ರೈವರ್ಗೆ ಏನಾಗಿಲ್ಲ ಸದ್ಯಕ್ಕೆ, ಗಾಡಿ ಫುಲ್ಲು ಡ್ಯಾಮೇಜ್ ಆಗಿದೆ. ಪ್ಯಾಸೆಂಜರ್ ಯಾರಿರಲ್ಲ, ಡ್ರೈವರು ಮತ್ತು ಎಸ್ಕಾರ್ಟ್ ಇದ್ರಂತೆ. ಸದ್ಯಕ್ಕೆ ಯಾರಿಗೂ ಏನಾಗಿಲ್ಲ. ಬಟ್ ಅದೇ ಎಂಪ್ಲಾಯ್ ಡ್ರಾಪ್ ಮಾಡಿ ಮತ್ತೆ ವಾಪಸ್ ಕಂಪ್ನಿ ಹತ್ರ ಹೆಬ್ಬಾಳ ಹತ್ರ ಕಂಪ್ನಿ ಅಲ್ಲಿಗೆ ಹೋಗ್ತಾಯಿದ್ರು. ಆ ಕಡೆಯಿಂದ ಹುಬ್ಬಳ್ಳಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ಗಾಳಿ ಹೊಡೆತಕ್ಕೆ ಹುಬ್ಬಳ್ಳಿ ನಗರದ ಗೋಕುಲ ರಸ್ತೆಯಲ್ಲಿರುವ ಶಾಸಕ ಅರವಿಂದ್ ಬೆಲ್ಲದವರ ಬೈಕ್ ಶೋರೂಮ್ನ ಗ್ಲಾಸ್ ಪುಡಿ ಪುಡಿಯಾಗಿದೆ. ಬಿರುಗಾಳಿಗೆ ಹಾರಿ ಬಂದ ಶೀಟ್ ಬಡಿದು ಶೋರೂಮ್ನ ಗ್ಲಾಸ್ ಪೀಸ್ ಆಗಿದೆ. ಶೋರೂಮ್ನಲ್ಲಿದ್ದ ಗ್ರಾಹಕರು ಹಾಗೂ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. 1 ಗಂಟೆಗೂ ಅಧಿಕ ಕಾಲ ಬಿರುಗಾಳಿ ಮಳೆಗೆ ಮರಗಳು ಧರೆಗೆ ಉರುಳಿ ಅವಾಂತರ ಸೃಷ್ಟಿಯಾಗಿದೆ. ಜೋರಾದ ಗಾಳಿ ಬೀಸಿದ ಹಿನ್ನೆಲೆ ಚಿಕ್ಕೋಡಿ ತಾಲೂಕಿನ ಬೆಳಕೂಡ ದೋಣವಾಡ ಗ್ರಾಮಗಳ ರಸ್ತೆ ಮಧ್ಯೆ 2 ಬೃಹತ್ ಮರಗಳು ಧರೆಗೆ ಉರುಳಿವೆ. ಪರಿಣಾಮ ರಸ್ತೆ ಸಂಚಾರ ಬಂದ್ ಆಗಿದ್ದು ಕೆಲವು ಕಡೆ ವಿದ್ಯುತ್ ಕಂಬಗಳಿಗೂ ಹಾನಿಯಾಗಿದೆ. ಬೆಳಗಾವಿಯಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಬೈಲಹೊಂಗಲ ತಾಲೂಕಿನ ಹಲವೆಡೆ ಧಾರಾಕಾರ ಮಳೆಯಾಗಿದ್ದು ಬೈಲಹೊಂಗಲ ಮುನವಳ್ಳಿ ಸಂಪರ್ಕಿಸುವಂಥ ಸೇತುವೆ ಜಲಾವೃತವಾಗಿದೆ. ಮಳೆಯ ಹೊಡೆತಕ್ಕೆ ಹಳ್ಳಕ್ಕೆ ನಿರ್ಮಿಸಿದಂಥ ತಾತ್ಕಾಲಿಕ ಸೇತುವೆ ಕೊಚ್ಕೊಂಡು ಹೋಗಿದೆ. ಇದರಿಂದ ಬೈಲಹೊಂಗಲದಿಂದ ಮುನವಳ್ಳಿಗೆ ಸಂಪರ್ಕಿಸುವಂಥ ರಸ್ತೆ ಸಂಪರ್ಕ ಕಟ್ಟಾಗಿದ್ದು ನೂತನ ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇರೋದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದರು. ಎಲ್ಲಿ ಕೇಳತ್ತ ನೋಡ್ಕೊಂತಾರೆ ಈಗ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸುರಿಯುವ ಮಳೆಯ ನಡುವೆಯೂ ಭಕ್ತರೊಬ್ಬರು ಉರುಳು ಸೇವೆ ಮಾಡಿದ್ದಾರೆ. ಹರಕೆ ಪೂರೈಸ್ತಾ ಇದ್ದ ವೇಳೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಇದನ್ನು ಲೆಕ್ಕಿಸದೆ ಮಹಿಳಾ ಭಕ್ತರೊಬ್ಬರು ಆರಾಧ್ಯ ದೈವ ಮಲೆ ಮಾದಪ್ಪನಿಗೆ ಉರುಳು ಸೇವೆ ಸಲ್ಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ ವ್ಯಾಪ್ತಿಯಲ್ಲೂ ಭರ್ಜರಿ ಮಳೆಯಾಗಿದ್ದು ಬಿಸಿಲಿನಿಂದ ಬಸವಳಿದಿದ್ದ ವನ್ಯಜೀವಿಗಳಲ್ಲಿ ನವೋಲ್ಲಾಸ ಕಂಡುಬರ್ತಾ ಇದೆ. ಹುಲಿಯೊಂದು ವರ್ಷಧಾರಿಯಲ್ಲಿ ಮಿಂದಿದ್ದಿರುವ ದೃಶ್ಯ ಸಫಾರಿಗೆ ತೆರಳಿದ್ದ ಪ್ರವಾಸಿಗರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಚಿತ್ರದುರ್ಗದಲ್ಲೂ ರಾತ್ರಿ ಹಲವೆಡೆ ಭಾರೀ ಮಳೆಯಾಗಿದೆ. ಧಾರಾಕಾರ ಮಳೆಗೆ ನಗರದ ಬಿಡಿ ರಸ್ತೆಯಲ್ಲಿ ನೀರು ತುಂಬಿ ಜಲಾವೃತವಾಗಿದೆ. ಮಳೆ ನೀರಲ್ಲಿ ಸಂಚರಿಸುವಾಗ ಮಗು ಸಮೇತ ದಂಪತಿ ರಸ್ತೆ ನೀರಲ್ಲಿ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಹಾಮಳೆಗೆ ಗದಗ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ನಗರದ ಗಂಗಿಮಡಿ ಬಡಾವಣೆಯಲ್ಲಿ 70ಕ್ಕೂ ಹೆಚ್ಚು ಶೆಡ್ಗಳ ಶೀಟ್ಗಳು ಗಾಳಿಗೆ ಹಾರಿ ಹೋಗಿವೆ. ಮನೆಯಲ್ಲಿದ್ದಂಥ ಗೃಹೋಪಯೋಗಿ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು 70 ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ. ಅಡುಗೆ ಮಾಡಿ ಊಟ ಮಾಡಲಿಕ್ಕೆ ಆಗದೆ ಚಳಿಯಲ್ಲೇ ವೃದ್ಧರು, ಮಹಿಳೆಯರು, ಮಕ್ಕಳು ಗೋಳಾಡಿದರು. ಚುನಾವಣೆ ವೇಳೆ ಕೈ ಮುಗಿದು ಬರ್ತಾರೆ, ಆದರೆ ಈಗ ನಮ್ಮ ಗೋಳು ಕೇಳೋರು ಯಾರಿಲ್ಲ ಅಂತ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಏನಿಲ್ರಿ ಸರ್, ಎಲ್ಲ ದಬ್ಬಿದ್ದು ಬಿಟ್ಟವ್ರಿ ತಗಡು. ಹೀಗೆ ಹೆಂಗೆ ಮಾಡ್ಕೊಂಡು ತಿನ್ಬೇಕ್ರಿ ಸರ್? ನಮಗೂ ಗಂಡು ಮಕ್ಕಳೆಲ್ಲ ಯಾರಿಲ್ರಿ ಸರ್. ಈಗ ಏನು ಬಂದೈತೆ ಅನ್ನೋದು ತಿಳಿದಂಗೆ ಆಗ್ಬಿಟ್ಟತ್ರಿ. ಕೈ ಕಲ್ತಾರ ಆ ಥರ ನೋಡ್ತಾವ್ರಿ ಸರ್.
ಈಗೆಲ್ಲ ಬಿದ್ದು ಬಿಟ್ಟವ್ರಿ. ಈಗ ಹೆಂಗೆ ಮಾಡ್ಬೇಕು? ಗಾಳಿಗೆ ಬಂದು ಬಿದ್ದು ಬಿಟ್ಟವ್ರಿ ಸರ್. ಹ್ಞೂ ರೀ, ಮನೆಗಿದ್ದೀವಿ ಸರ್. ಹಂಗೆ ಹೊರಗೆ ಓಡಿ ಬಂದಿವ್ರಿ, ಎಲ್ಲ ಮೈ ಮೇಲೆ ಬೀಳ್ತಾವ ಅನ್ಕೊಂಡ್ರಿ. 15 ವರ್ಷ ಆತ್ರಿ, 15-20 ವರ್ಷ ಆತ್ರಿ ಶೆಡ್ನೊಳಗಿದ್ದು. ಇದೇ ರೀತಿನ ಮಳೆ ಒಂದು ಸತ್ತು ಇದೇ ರೀತಿನ ಆಗತ್ರಿ ನಮ್ಗೆ. ನಾವು ಇದು ಎಷ್ಟು ಹೇಳಿ ಸಾಕಾತ್ರಿ ನಮ್ಗೆ. ಈ ಗೌರ್ಮೆಂಟ್ ನಮ್ಗೆ ಇರಾಕ ನೆಳ್ಳೂ ಕೊಡವಲ್ರಿ. ಈ ನೋಡ್ರಿ ಎಲ್ಲ ಲುಕ್ಷೇನ್ರಿ, ಮಕ್ಕಳು ಮರಿ ನಾವು ಹೆಂಗೆ ಇರ್ಬೇಕ್ರಿ? ಈಗ ಊಟಕ್ಕಿಲ್ಲ ನಮ್ಗೆ. ಎಲ್ಲ ಇದ್ದ ರೇಷನ್ ಎಲ್ಲ ನೀರಾಗ ನಿಂತೈತ್ರಿ. ಈಗ ಹಾಸಿಗೆ ಹೊತ್ಕೊಳಕ್ ಸತ್ಯಕ್ಕೆ ಹಾಸಿಗಿಲ್ರಿ ನಮ್ಗೆ. ಈಗ ಇದೇನಂದ್ರೆ ಉಡಾಕ್ ಸತ್ಯಕ್ಕೆ ಅರಿವಿ ಇಲ್ಲ ನೋಡ್ರಿ, ಹಂಗತೆ ಆಗೈತೆ ನಮ್ಗೆ ಈಗ ಪರಿಸ್ಥಿತಿ. ಈಗ ಹೆಂಗೆ ಇರ್ಬೇಕು ನೋಡ್ರಿ, ನಾವು ಎಲ್ಲಿ ಇರ್ಬೇಕ್ರಿ ಈಗ ನಾವು ಈಗ ಏನು? ರಾಜ್ಯದ 7 ಜಿಲ್ಲೆಗಳಿಗೆ ಇವತ್ತು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಕೊಟ್ಟಿದೆ. ಕೊಪ್ಪಳ, ಧಾರವಾಡ, ಗದಗ, ವಿಜಯನಗರ, ಹಾವೇರಿ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಟ್ಟಿದೆ. ಮೇ 21ರವರೆಗೆ ರಾಜ್ಯದಾದ್ಯಂತ ಭಾರೀ ಮಳೆ ಆಗಲಿದ್ದು ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಹಿತ ವಾತಾವರಣ ಇರಲಿದೆ ಎನ್ನಲಾಗಿದೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸೋಕೆ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಬೆಂಗಳೂರಲ್ಲಿ ಮುಂದಿನ 48 ಗಂಟೆಗಳ ಕಾಲ ಮೋಡ ಕವಿದ ವಾತಾವರಣ ಇರಲಿದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ನಾಳೆಗೆ 3 ವರ್ಷ ಹಿನ್ನೆಲೆಯಲ್ಲಿ ತುಮಕೂರಲ್ಲಿ ಇಂದು ಸಾಧನಾ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅದ್ದೂರಿ ಕಾರ್ಯಕ್ರಮದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸಾರ್ಥಕ ಸೇವೆಗಳ ಸಮರ್ಪಣೆ ಹೆಸರಿನಲ್ಲಿ ನಡೆಯುವಂತಹ ಸಾಧನಾ ಸಮಾವೇಶವನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕೈಗೊಳ್ಳಲಿರುವಂತಹ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮಾಡಲಿದ್ದಾರೆ. ವಿವಿಧ ಇಲಾಖೆಯ 1,52,492 ಫಲಾನುಭವಿಗಳಿಗೆ ಸವಲತ್ತು ಸೌಲಭ್ಯ ವಿತರಣೆ ಮಾಡಲಿದ್ದಾರೆ. ಸಾಂಕೇತಿಕವಾಗಿ 20,000 ಮಂದಿಗೆ ಕಂದಾಯ ಗ್ರಾಮ ಯೋಜನೆಯಡಿ ಸಿಎಂ ಸಿದ್ದರಾಮಯ್ಯ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ. ಇನ್ನು ಸಮಾರಂಭದಲ್ಲಿ 2 ಲಕ್ಷ ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ವಿವಿಧ ಇಲಾಖೆಗಳಿಂದ 1,52,492 ಫಲಾನುಭವಿಗಳಿಗೆ ಏಕಕಾಲಕ್ಕೆ ಹಕ್ಕುಪತ್ರ ವಿತರಿಸುವ ಮೂಲಕ ಈ ಕಾರ್ಯಕ್ರಮವು ಗಿನ್ನಿಸ್ ವಿಶ್ವ ದಾಖಲೆಗೆ ಸೇರ್ಪಡೆಗೊಳ್ತಾ ಇದೆ. ಹಾಗಾಗಿ ಇಂಗ್ಲೆಂಡ್ನಿಂದ ಕಾರ್ಯಕ್ರಮಕ್ಕೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ವೇದಿಕೆಯ ಪಕ್ಕದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕುರಿತ 11 ಕಾರ್ಯಕ್ಷೇತ್ರಗಳ ವಸ್ತು ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ಸಾಧನಾ ಸಮಾವೇಶ ಆಯೋಜಿಸಿರುವ ಸ್ಥಳಕ್ಕೆ ನಿನ್ನೆ ಸಂಜೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟು ಕಾರ್ಯಕ್ರಮದ ಸಿದ್ಧತೆ ಪರಿಶೀಲನೆ ನಡೆಸಿದರು. ಸಾಧನಾ ಸಮಾವೇಶ ನಿರ್ವಿಘ್ನವಾಗಿ ಸಾಗಲಿ ಅಂತ ಪರಮೇಶ್ವರ್ ಗಣೇಶನ ಸ್ತೋತ್ರ ಪಠಿಸಿದ್ದಾರೆ. ತುಮಕೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಚಿವರು ಆಗಮಿಸ್ತಾ ಇರುವುದರಿಂದ ಪೊಲೀಸರು ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಕಾರ್ಯಕ್ರಮ ನಡೆಯಲಿದ್ದು ಸಿಎಂ ಬೆಳಗ್ಗೆ 10ಕ್ಕೆ ಬೆಂಗಳೂರಿನಿಂದ ಹೊರಟು 10:45ಕ್ಕೆ ತುಮಕೂರಿನ ಹೈಸ್ಕೂಲ್ ಮೈದಾನಕ್ಕೆ ಬರಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಜೆ 4 ಗಂಟೆಗೆ ತುಮಕೂರಿನಿಂದ ವಾಪಸ್ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಜಿಲ್ಲಾಡಳಿತದಿಂದ ಸಾರ್ವಜನಿಕ ಸಾರಿಗೆಗಾಗಿ ಬರೋಬ್ಬರಿ 2,400 ಬಸ್ಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ ವಹಿಸಲಾಗಿದೆ. ಸೊ ಕಾರ್ಯಕ್ರಮದಲ್ಲಿ ಸುಮಾರು 2,400 ಬಸ್ಸಸ್ ಹೈರ್ ಮಾಡಲಾಗಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ. ಸೊ ಈ ಬಸ್ಸಸ್ ಮೂಲಕ ಎಲ್ಲ ತಾಲೂಕುಗಳಿಂದ ಸಾರ್ವಜನಿಕರು ಬರಲಿದೆ. ಸೊ ಹೀಗಾಗಿ ನಾವು ಟೌನಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಅಳವಡಿಸಲಾಗಿದೆ. ಮುಖ್ಯವಾಗಿ ಗುಬ್ಬಿ ಸರ್ಕಿಲ್ ಇಂದ ಬಟ್ವಾಡಿ ತನಕ BH ರೋಡಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗೆ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ. ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬ್ಯಾಂಗ್ಳೂರು ರೀಚ್ ಆಗೋವರೆಗೂ ಬಂದೋಬಸ್ತು ಅದು ಚಾಲನೆಯಲ್ಲಿ ಇರುತ್ತೆ. ಅಲ್ಲಿ ತುಮಕೂರಿನ ಸಾಧನಾ ಸಮಾವೇಶ ಕುರಿತು ಕಲಬುರಗಿಯಲ್ಲಿ KKRDB ಅಧ್ಯಕ್ಷ ಅಜಯ್ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಕ್ಕೆ 3 ವರ್ಷ ಪೂರೈಸಿದೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. KKRDBಗೆ ಈ ಹಿಂದೆ 3,000 ಕೋಟಿ ಕೊಡ್ತಾ ಇದ್ರು. ನಮ್ಮ ಸರ್ಕಾರ ಬಂದ ಮೇಲೆ 5,000 ಕೋಟಿ ಹಣ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಮತ್ತು ಯೋಜನೆ ರೂಪಿಸ್ತೇವೆ. ನಮ್ಮ ಭಾಗದಲ್ಲಿ KPR ಶಾಲೆಗಳನ್ನು ನಿರ್ಮಾಣ ಮಾಡ್ತೇವೆ. ನಿರುದ್ಯೋಗ ಸಮಸ್ಯೆ ನಿವಾರಿಸಲಿಕ್ಕೆ ಉದ್ಯೋಗ ಕಲ್ಪಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಕೇಂದ್ರಕ್ಕೆ 73 ಕೋಟಿ ವೆಚ್ಚದಲ್ಲಿ ಉದ್ಯೋಗ ಸೃಷ್ಟಿಗೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೊಡ್ತಕ್ಕಂಥ ನಮ್ಮ ಕಮಿಟ್ಮೆಂಟ್ ಇದೆ. ನಾವು ಹಿಂದಿನ ವರ್ಷ 3,158 ಕೋಟಿ ಖರ್ಚು ಮಾಡಿದ್ದೀವಿ. ಈ 4,337 ಕೋಟಿ ಖರ್ಚು ಮಾಡಿದ್ದೀವಿ. ಇನ್ನು 2,308 ಕೋಟಿ ಕೊಟ್ಟಿದ್ದಕ್ಕಿಂತ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ. ಈ ಒಂದು 2,300 ಈ ವರ್ಷ ಬೈ 31 ಮಾರ್ಚ್ 2027 ಯಾವ ಕಾರಣಕ್ಕೂ 5,200 ಕೋಟಿ ತನಕ ನಾವು ಖರ್ಚು ಮಾಡ್ತೀವಿ. ನಮಗೆ ಬರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಬಳಿಕ ಪರಮೇಶ್ವರ್ ಸಿಎಂ ಆಗಲಿ ಅಂತ ಮಾಜಿ ಸಚಿವ KN ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ರಾಜಣ್ಣ, ಸಿದ್ದರಾಮಯ್ಯನವರು ಬದಲಾವಣೆ ಆದರೆ ಪರಮೇಶ್ವರ್ ಸಿಎಂ ಆಗಬೇಕು ಅನ್ನೋರು ನಾವು.
ಪರಮೇಶ್ವರ್ ಕೂಡ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷ ಕೆಲಸ ಮಾಡಿಲ್ವಾ? 2013ರಲ್ಲಿ ಗೆದ್ದಿದ್ರೆ ಅವರೇ ಸಿಎಂ ಆಗ್ತಾ ಇದ್ರು, ಆಗ ಗೆಲ್ಲಿಲ್ಲ. ಹಳೆಯ ಕೂಲಿ ಬಾಕಿ ಇದೆಯಲ್ಲ, ಬಿಟ್ಕೊಡೋಕೆ ಏನು ಸಿದ್ದರಾಮಯ್ಯನವರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನ ಕೊಡುವಂಥ ಭಿಕ್ಷೆ ಅಂತ ಹೇಳಿದ್ದಾರೆ. ನಾವು ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು, ಅವರು ಗೆಲ್ಲಿಲ್ಲ. ಖಾತಾ ಅಭಿಯಾನದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟೀಕೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಕೆಲವರಿಗೆ ಕೇಂದ್ರದಲ್ಲಿ ಕೆಲಸ ಇಲ್ಲ ಅಂತ ಬೆಂಗಳೂರಿಗೆ ಬಂದು ಮಾತನಾಡ್ತಾರೆ, ಅವರಿಗೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಇಲ್ಲ, ಅದಕ್ಕಾಗಿ ಕರ್ನಾಟಕಕ್ಕೆ ಬಂದು ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಬ್ಬ ಕೇಂದ್ರ ಮಂತ್ರಿ ಎಲ್ಲ ರಾಜ್ಯದ ಕಷ್ಟ ಸುಖ ಕೇಳಬೇಕು, ಆದರೆ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇಲ್ಲ ಅಂತ ಟಾಂಗ್ ಕೊಟ್ಟರು. ಸುಳ್ಳಿನ ಮಹಾರಾಜ ಈ ರಾಷ್ಟ್ರದಲ್ಲಿ ಯಾರಾದರೂ ಇದ್ರೆ ನಂಬರ್ 1 ಅದು ಕುಮಾರಸ್ವಾಮಿ ಅಂತ ಲೇವಡಿ ಮಾಡಿದ್ದಾರೆ. ಕೇಂದ್ರದಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಬೆಂಗಳೂರು ಬಂದು ಮಾತಾಡ್ತಾರೆ, ಏನ್ ಮಾಡಕ್ಕಾಗ್ತದೆ? ಒರಿಸ್ಸಾದಲ್ಲಿ ಕೆಲಸ ಇದೆ ಅವ್ರಿಗೆ ಇಲ್ಲ, ಮಹಾರಾಷ್ಟ್ರದಲ್ಲಿ ಕೆಲಸ ಇದೆ ಅವ್ರಿಗೆ ಇಲ್ಲ, ಅವ್ರಿಗೆ ಕೊಟ್ಟಿರೋದು ಒಂದೇ ರಾಜ್ಯ ಕರ್ನಾಟಕ. ಇಲ್ಲಿ ಬಂದು ಅವ್ರು ಮಾತಾಡ್ತಾರೆ, ಏನ್ ಮಾಡಕ್ಕಾಗುತ್ತೆ? ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಎಲ್ಲ ರಾಜ್ಯಗಳ ಕಷ್ಟ ಸುಖ ಕೇಳಬಹುದು, ಅವ್ರಿಗೇನಿದ್ರು ಅಲ್ಲಿಗೆ ಕೆಲಸ ಇಲ್ಲ, ಪ್ರಧಾನಮಂತ್ರಿಗಳ ಕೆಲಸ ಸರಿಯಾಗಿ ಗೊತ್ತಿಲ್ಲ ಅಂತ. ಹಂಗಾಗಿ ದಿನ ಬೆಳಗ್ಗೆ ಸಾಯಂಕಾಲ ಕರ್ನಾಟಕದಲ್ಲಿ ಬಾಯಿಗೆ ಬಂದಂತೆ ಸುಳ್ಳಿನ ಮಹಾರಾಜ ಯಾರಪ್ಪ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸದ್ಯಕ್ಕೆ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ರಿಯಲ್ ಎಸ್ಟೇಟ್ ಮಾಫಿಯಾ ಎಂಬ HDK ಹೇಳಿಕೆಗೂ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವರ ಕೊಡುಗೆ, DLFಗೆ ವ್ಯಾಪಾರ ಮಾಡಿದ್ದೆ ಕುಮಾರಸ್ವಾಮಿ, ನಾವಲ್ಲ ಅಂತ ಟಾಂಗ್ ಕೊಟ್ಟರು. ಈ ಟೌನ್ಶಿಪ್ ಏನಿದ್ರು ಕುಮಾರಸ್ವಾಮಿ ಅವರ ಕೊಡುಗೆ, ರಿಯಲ್ ಎಸ್ಟೇಟ್ ಮಾಫಿಯಾ ಅಂತೆಲ್ಲ ಆರೋಪ ಅವ್ರು ಮಾಡಕ್ ಹೋಗಿದ್ದು. DLFಗೆ ವ್ಯಾಪಾರ ಮಾಡಿದ್ದವ್ರು ಅವರೇನು, ನಾವಲ್ಲ. DLF ಸಂಸ್ಥೆಗೆ ವ್ಯಾಪಾರ ಮಾಡಿದ್ದವರು ಕುಮಾರಸ್ವಾಮಿ ಅವರು, ನಾವಲ್ಲ. ಅವರ ಕೊಡುಗೆ. ನಾಳೆ ರಾಜ್ಯದಾದ್ಯಂತ ಮುಷ್ಕರ ನಡೆಸೋಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಮಾಡಿದೆ. ಈ ಸಂಬಂಧ ಮಹತ್ವದ ಮಾಹಿತಿ ಹಂಚಿಕೊಳ್ಳೋಕೆ CITU ರಾಜ್ಯ ಸಮಿತಿ ಪತ್ರಿಕಾಗೋಷ್ಠಿ ಕರೆದಿದೆ. CITU ರಾಜ್ಯ ಸಮಿತಿ ಪ್ರಧಾನ ಕಾರ್ಯದರ್ಶಿ S. ವರಲಕ್ಷ್ಮಿ ಸಂಪಂಗಿ ರಾಮನಗರದಲ್ಲಿ ಪ್ರೆಸ್ ಮೀಟ್ ಕರೆದಿದ್ದಾರೆ. ಮುಷ್ಕರದ ವಿಚಾರದಲ್ಲಿ ತಮ್ಮ ಸಂಘ ಯಾವ ರೀತಿ ಬೆಂಬಲ ಸೂಚಿಸುತ್ತೆ ಅನ್ನೋ ಮಾಹಿತಿ ತಿಳಿಸಲಿದ್ದಾರೆ. ಕಾರ್ಮಿಕ ಇಲಾಖೆ ಆಯುಕ್ತರ ಜೊತೆ ಸಾರಿಗೆ ನೌಕರರ ಸಂಧಾನ ಸಭೆ ವಿಫಲವಾಗಿದೆ. ನಿನ್ನೆ ಸಂಧಾನ ಸಭೆ ವಿಫಲವಾಗಿದ್ದು ಇಂದು ಮಧ್ಯಾಹ್ನದ ಒಳಗಡೆ ಸಿಎಂ ಅಥವಾ ಸಾರಿಗೆ ಸಚಿವರು ಸಭೆ ಕರೆಯದೇ ಇದ್ದರೆ ನಾಳೆಯಿಂದ ಮುಷ್ಕರ ಫಿಕ್ಸ್ ಅಂತ ಸಾರಿಗೆ ನೌಕರರು ಹೇಳಿದ್ದಾರೆ. ಸರ್ಕಾರ ಇವತ್ತು ಸಭೆಗೆ ಆಹ್ವಾನ ಕೊಡುತ್ತಾ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಸಾಧನಾ ಸಮಾವೇಶದ ಸಂಭ್ರಮದ ನಡುವೆ ಸಾರಿಗೆ ಮುಖಂಡರ ಜೊತೆ ಸರ್ಕಾರ ಚರ್ಚೆ ಮಾಡುತ್ತಾ ಅಥವಾ ಮುಷ್ಕರಕ್ಕೆ ಟಕ್ಕರ್ ಕೊಟ್ಟು ಪರ್ಯಾಯ ವ್ಯವಸ್ಥೆಯೊಂದಿಗೆ ಬಸ್ ಓಡಿಸುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಪೊಲೀಸರ ಮುಖಾಂತರ ವಿಂಡ್ ಪವರ್ ಕಂಪನಿಗಳು ದೌರ್ಜನ್ಯ ಬೆಸಗಿ ವಿಂಡ್ ಫ್ಯಾನ್ ಹಾಕ್ತಾ ಇವೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ವಿಂಡ್ ಫ್ಯಾನ್ ಅಳವಡಿಕೆಗೆ ಯಾರೂ ಜಮೀನು ಕೊಡಬೇಡಿ. ಕೊಪ್ಪಳ ಗದಗ ಜಿಲ್ಲೆಯಲ್ಲಿ ವಿಂಡ್ ಪವರ್ ನಿರ್ಮಾಣ ಮಾಡೋಕೆ ಕಂಪನಿಗಳು ಬರ್ತಾ ಇವೆ, ಇದರಲ್ಲಿ ರಾಜ್ಯದ ಸರ್ಕಾರದ ಅಧಿಕಾರ ಇಲ್ಲ. ಕೇಂದ್ರ ಸರ್ಕಾರದಿಂದ ನೇರವಾಗಿ ಪರವಾನಗಿ ಪಡೆದು ಕಂಪನಿಗಳು ಬರ್ತಾ ಇರೋದು, ಮಧ್ಯವರ್ತಿಗಳಿಂದ ರೈತರ ಮೂಲಕ ಜಮೀನು ಖರೀದಿ ಮಾಡ್ತಾ ಇವೆ ಅಂತ ಹೇಳಿದರು. of India direct to the deputy commissioner ಅಂತ ಕೂಡಲೇ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ. ಅವರಿಗೆ ಒಂದು ಮೀಟ್ರಿಗೆ ಎಷ್ಟು ಕೊಡಬೇಕು, ಒಂದು ಪೋಲ್ಗೆ ಎಷ್ಟು ಕೊಡಬೇಕು ಅಂತ ಅವರೇ ರೂಲ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಅಗ್ರಿಮೆಂಟ್ ಮಾಡ್ತಾರಿಲ್ಲ ಅವರು, ಏನಪ್ಪ ಮಾಡ್ತಾರಿಲ್ಲ. ನಿಮಗೂ ಗೊತ್ತೈತಲ್ಲ ಅದು, ನೀವು ಇಲ್ಲ ಹೆಂಕಣ್ಣ ಜಮೀನು ಹೋಗಿ ರೈತರಿಗೆ ನಾನು ಮನವಿ ಮಾಡ್ತೇನೆ, ಸೋಲಾರ್ಗೆ ಮತ್ತು ವಿಂಡ್ ನೀವು ಕೊಡಲೇಬೇಡಿ. ನೀವು ಇದನ್ನು ಮಾಡಿ ರೈತರಾಗೇ ಉಳಿರಿ. ಯಾಕೆ ಕೊಡ್ತೀರಿ? ವಿಂಡಲ್ಲಿ ಚೆನ್ನಾಗಲ್ಲ, ಸೋಲಾರ್ ನೀವು ಯಾರಿಗೆ ಅವರು ರೈತರಿಗೆ ಅನ್ಯಾಯ ಆಗಿದೆ ಅಂತಾರ ಅಲ್ಲಪ್ಪ, ಅವ್ರು ಅಗ್ರಿಮೆಂಟ್ ಮಾಡ್ಕೋಬೇಡಂತೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕರ್ನಾಟಕದಲ್ಲಿ ಮೇ 20ರಿಂದ ಅಂದರೆ ನಾಳೆಯಿಂದ ಆರಂಭಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳ ಜೊತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಸಭೆಯನ್ನು ಮಾಡಿದರು. ಬೆಂಗಳೂರಿನ KR ವೃತ್ತದ ಬಳಿ ಇರುವಂಥ ಮುಖ್ಯ ಚುನಾವಣಾ ಅಧಿಕಾರಿ ಕಚೇರಿಯಲ್ಲಿ ಸಭೆಯನ್ನು ಮಾಡಲಾಯಿತು. ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು, ಬಿಜೆಪಿಯಿಂದ ದತ್ತಾತ್ರೇಯ ಎಸ್, JDSನಿಂದ HN ದೇವರಾಜ್, ಆಮ್ ಆದ್ಮಿ ಪಾರ್ಟಿಯ ದರ್ಶನ್ ಜೈನ್, ಬಹುಜನ ಸಮಾಜವಾದಿ ಪಕ್ಷದ ಅರುಣ್ ಪ್ರಸಾದ್ ಸೇರಿದಂತೆ ಇತರ ಪಕ್ಷಗಳ ಪ್ರಮುಖರು ಭಾಗಿಯಾಗಿದ್ದರು.
ವರುಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲ್ನಲ್ಲೇ ಮುಳುಗಿರೋದು ಕಂಡುಬಂದಿದೆ. ನಂಜನಗೂಡು ನಗರದ ವಾಲ್ಮೀಕಿ ಭವನದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದಂಥ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲ್ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಬೇಜವಾಬ್ದಾರಿಯುತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಕೇರಳ ಸಿಎಂ ಆಗಿ ನಿನ್ನೆಯಷ್ಟೇ ಪ್ರಮಾಣವಚನ ಸ್ವೀಕಾರ ಮಾಡಿದಂಥ ಸತೀಶನ್ ಅವರು ಸಚಿವ ಜಮೀರ್ ಅಹಮದ್ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ 27 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಕಾರಣರಾಗಿದ್ದಂಥ ಜಮೀರ್ ಅಹಮದ್ಗೆ ಫೋನ್ ಮಾಡಿರುವಂಥ ಕೇರಳ ಸಿಎಂ ಧನ್ಯವಾದವನ್ನು ಹೇಳಿದರು. ಕೇರಳಂಗೆ ತೆರಳಿ UDF ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ದನ್ನು ಸಿಎಂ ಸತೀಶನ್ ಸ್ಮರಿಸಿದರು. ಇದೇ ವೇಳೆ ನಿಮ್ಮ ನಾಯಕತ್ವದಲ್ಲಿ ಕೇರಳ ರಾಜ್ಯ ಪ್ರಗತಿಯತ್ತ ಮುನ್ನಡೆಯಲಿ ಅಂತ ಜಮೀರ್ ಅಹಮದ್ ಖಾನ್ ಕೂಡ ಶುಭ ಹಾರೈಸಿದ್ದಾರೆ. ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲೂ ಬೇಲ್ ರಿಜೆಕ್ಟ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ನಟ ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆ ದರ್ಶನ್ ಭೇಟಿಗೆ ಅವಕಾಶ ಕೊಡಬೇಕು ಅಂತ ಪತ್ನಿ ವಿಜಯಲಕ್ಷ್ಮಿ ಮನವಿ ಮಾಡಿದ್ರು. ಈ ಹಿನ್ನೆಲೆ ನಿನ್ನೆ ಸಭೆ ನಡೆಸಿ ಪತ್ನಿ ಸೇರಿದಂತೆ 5 ಭೇಟಿಗೆ ಅವಕಾಶ ಕೊಡಲಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದರ್ಶನ್ರನ್ನ ಕುಟುಂಬಸ್ಥರು ಪ್ರತ್ಯೇಕವಾಗಿ ಭೇಟಿಯಾಗಲಿದ್ದಾರೆ. ಭೇಟಿ ವೇಳೆಯೂ CCTV ಕಣ್ಗಾವಲು ಇರಲಿದ್ದು, ಈ ವೇಳೆ ಜೈಲ್ ಅಧಿಕಾರಿ ಕೂಡ ಹಾಜರಿರಲಿದ್ದಾರೆ. ಮನೆ ಊಟಕ್ಕೂ ಅನುಮತಿ ಕೊಡಲಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅತ್ತಿಗಿರಿಕೊಪ್ಪ ಗ್ರಾಮದಲ್ಲಿ ದೇವಸ್ಥಾನದ ಜಾಗ ಕಬಳಿಸಿರೋ ಆರೋಪ ಕೇಳಿಬಂದಿದೆ. 16 ವರ್ಷಗಳ ಇತಿಹಾಸ ಇರೋ ಆಂಜನೇಯ ಸ್ವಾಮಿ ದೇಗುಲದ 5.11 ಎಕರೆ ಜಮೀನು ಕಬಳಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಸರ್ವೆ ನಂಬರ್ 189ರಲ್ಲಿ ಸರ್ಕಾರಿ ದಾಖಲೆಯ ಪಹಣಿಯಲ್ಲೇ ಆಂಜನೇಯ ಸ್ವಾಮಿ ದೇವರು ಹಾಗೂ ಉಸ್ಮಾನ್ ಶರೀಫ್ ಅನ್ನುವವರ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ 5.11 ಎಕರೆ ಜಮೀನಿದೆ. ಆದರೆ 1964ರಿಂದ ಆಂಜನೇಯ ಸ್ವಾಮಿ ದೇಗುಲದ ಹೆಸರಲ್ಲಿದ್ದ ಕೈ ಬರಹದ ಪಹಣಿಯಲ್ಲಿ 1979ರಲ್ಲಿ ಶೇಖ್ ಉಸ್ಮಾನ್ ಶರೀಫ್ ಅನ್ನೋರು ಜಮೀನಿಗೆ ಜಂಟಿ ಮಾಲೀಕರಾಗಿ ಸೇರ್ಪಡೆ ಆಗಿದ್ದಾರೆ. ಆದರೆ ಆಸ್ತಿ ದಾಖಲೆಯಲ್ಲಿ ಜಂಟಿ ಮಾಲೀಕತ್ವ ಇದ್ರೂ 2025ರಲ್ಲಿ ಶೇಖರ್ ಅನ್ನುವವರಿಗೆ ಮಾಲೀಕರು ಜಮೀನು ಮಾರಾಟ ಮಾಡಿದ್ದಾರೆ. ದೇವಸ್ಥಾನದ ಹೆಸರಲ್ಲಿದ್ದ ಜಮೀನನ್ನು ಉಳಿಸ್ಕೊಡಿ ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಐತಿಹಾಸಿಕ ಕನಕಗಿರಿಯ ಲಕ್ಷ್ಮೀ ಕೆರೆಯಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೀತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ ಹತ್ತಿರವಿರುವಂಥ ಲಕ್ಷ್ಮೀ ಕೆರೆಯ ಮಣ್ಣನ್ನು ತೆಗೆದುಕೊಂಡು ಹೋಗಿ ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಲಕ್ಷ್ಮೀ ಕೆರೆಯ ಒಡಲಿನಲ್ಲಿ ಗುಂಡಿಗಳು ಬಿದ್ದಿದೆ. ಸುಮಾರು ದಿನಗಳಿಂದ ಅಕ್ರಮವಾಗಿ ಮರಳು ಸಾಗಾಟ ನಡೀತಾ ಇದ್ರೂ ಕೂಡ ಸಣ್ಣ ನೀರಾವರಿ ಇಲಾಖೆ ಹಾಗೂ ಅರಣ್ಯ ಇಲಾಖೆಯವರು ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮಣ್ಣು ಗಣಿಗಾರಿಕೆ ನಿಲ್ಲಿಸಬೇಕು, ದಂಧೆಕೋರರಿಂದಲೇ ಕೆರೆಗೆ ಮಣ್ಣು ತುಂಬಿಸಬೇಕು, ಗೊತ್ತಿದ್ದು ಸುಮ್ಮನೆ ಇರುವಂಥ ಅಧಿಕಾರಿಗಳ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಯಾದಗಿರಿ ತಾಲೂಕಿನ ಬಂದಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ಕುಡಿಯೋ ನೀರು ಪೂರೈಕೆಗಾಗಿ ಕೈಯಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪಂಚಾಯಿತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಮತ ಕೇಳೋಕೆ ಜನಪ್ರತಿನಿಧಿಗಳು ಬರ್ತಾರೆ, ಆದರೆ ಈಗ ನಮಗೆ ಕುಡಿಯೋಕೆ ನೀರಿಲ್ಲ, ಮೂಲಭೂತ ಸೌಕರ್ಯ ಕೂಡ ಇಲ್ಲ, ಈಗ ಎಲ್ಲಿ ಹೋಗಿದ್ದೀರಾ ಅಂತ ಜನಪ್ರತಿನಿಧಿಗಳ ವಿರುದ್ಧ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 1.5 ತಿಂಗಳಿನಿಂದ ಸ್ಥಗಿತಗೊಂಡಿದ್ದಂಥ ಬೀದರ್ ಬೆಂಗಳೂರು ನಡುವಿನ ವಿಮಾನ ಸೇವೆ ಜೂನ್ 1ರಿಂದ ಪುನರಾರಂಭಗೊಳ್ಳಲಿದೆ. 2025 ಏಪ್ರಿಲ್ನಲ್ಲಿ ಸ್ಟಾರ್ ಏರ್ ವತಿಯಿಂದ ಬೀದರ್ ಬೆಂಗಳೂರು ನಡುವೆ ವಿಮಾನ ಸೇವೆ ಆರಂಭಗೊಂಡಿತ್ತು. ಇದಕ್ಕಾಗಿ KKRDBಯಿಂದ ಸುಮಾರು 14 ಕೋಟಿ ರೂಪಾಯಿ ಧನ ಸಹಾಯವನ್ನು ಮಾಡಲಾಗಿತ್ತು. 1 ವರ್ಷದ ಒಪ್ಪಂದದ ಬಳಿಕ ಇದೇ ಏಪ್ರಿಲ್ನಲ್ಲಿ ವಿಮಾನ ಸೇವೆ ಬಂದಾಗಿತ್ತು.